nobody can explain the Western thought, even contemporary thought, as clearly and as well as Shiv-Prakash. ಶಿವಪ್ರಕಾಶ್ ಅವರಿಗೆ ಸುಮಾರು 40 ವರ್ಷಗಳಿಂದ ಪರಿಚಯ ಇದೆ. ಮೊದಲು ನಾನು ಪರಿಚಯ ಮತ್ತು ಮೈತ್ರಿ ಹೇಗೆ ಶುರುವಾಯಿತು ಅಂತ ಆ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಕೆ ವಿ ಸುಬ್ಬಣ್ಣ ಅವರು ನನಗೆ ಪ್ರಸನ್ನ ಅವ್ರ ಜೊತೆಗೆ ಪರಿಚಯ ಮಾಡಿಕೊಟ್ರು. ಅವರು ಡಿ ಆರ್ ನಾಗರಾಜ್ ಜೊತೆಗೆ ಪರಿಚಯ ಮಾಡಿಕೊಟ್ರು. ಅವರು ಶಿವಪ್ರಕಾಶ್ನ ಪರಿಚಯ ಮಾಡಿಕೊಟ್ರು. ಈ ಥರ ಮತ್ತು ಸಿದ್ದಲಿಗೆ ಅವರು ಮತ್ತು ಬೇರೆ ಎಲ್ಲ ಪರಿಚಯವಾಯಿತು. ಬಟ್ ಅಲ್ಲಿ ಬಹುಶಃ ಇದು 1985 ಇರ್ಬೋದು. ಪ್ರಸನ್ನ ಅವರಿಗೆ ಒಂದು ಐಡಿಯಾ ಬಂತು, ಈ ವಚನ ಮೂವ್ಮೆಂಟ್ ಬಗ್ಗೆ ಒಂದು ಸೀರಿಯಲ್ ಮಾಡೋಣ ಅಂತ ಹಿಂದಿಯಲ್ಲಿ. ಆವಾಗ ಬರೀ ದೂರದರ್ಶನ್, ಬೇರೆ ಯಾವುದೂ ಚಾನೆಲ್ ಇರಲಿಲ್ಲ. ಬರೀ ಸೀರಿಯಲ್ಗಳು ಬರೀ ಹಿಂದಿಯಲ್ಲಿ, ಬೇರೆ ಯಾವುದು ಭಾಷೆಯಲ್ಲಿ ಸೀರಿಯಲ್ ಬರ್ತಾ ಇರಲಿಲ್ಲ ಆವಾಗ. ಅದಕ್ಕೆ ಏನು ಕಾರ್ಯಕ್ರಮ ಪ್ರೋಗ್ರಾಮ್ ಏನೆಂದರೆ, ಶಿವಪ್ರಕಾಶ್ ಅವರು 16 ಎಪಿಸೋಡ್ಸ್ ಕನ್ನಡದಲ್ಲಿ ಬರುವುದು, ನಾನು ಅದು ಹಿಂದಿಯಲ್ಲಿ ಅನುವಾದ ಮಾಡುವುದು ಅಂತ. ಅದು ಅನುವಾದ ಮತ್ತು ಸೀರಿಯಲ್ ಮೂಲಕ ಮಾಡೋಣ ಅಂತ ಯೋಜನೆ ಇತ್ತು. ಶಿವಪ್ರಕಾಶ್ ಅವರು ಬಹಳ ಚೆನ್ನಾಗಿ ಇದು 16 ಸೀರಿಯಲ್ಗಳು ಬರೆದು ಕೊಟ್ಟರು ನನಗೆ. ಒಂದು ಸರಿ ಅಲ್ಲ, ಒಂದು ಕೊಟ್ಟರು, ಎರಡನೇ ಕೊಟ್ಟರು, ಮೂರನೇ ಕೊಟ್ಟರು. ಮತ್ತು ನಾವು ಜೊತೆಗೆ ಸೇರಿದಾಗ ಜೊತೆಗೆ ಸೇರಿ ಅದಕ್ಕೆ ಅನುವಾದ ಮಾಡಿದ್ದೀವಿ. ಆ ಅನುವಾದ ಮೂಲಕ ನನಗೆ ವಚನ ಸಾಹಿತ್ಯ ಚೆನ್ನಾಗಿ ಪರಿಚಯವಾಯಿತು. ಅದಕ್ಕೆ ಮುಂಚೆ ಬರೇ ಸ್ಪೀಕಿಂಗ್ ಆಫ್ ಶಿವ ಅಂತ ಪುಸ್ತಕ ಇದೆ ಅಂತ ಭಾಳ ಫೇಮಸ್ ಆಂಗ್ಲ ಭಾಷೆಯಲ್ಲಿ, ಇವರು ನಮ್ಮ ಎ ಕೆ ರಾಮನ್ ಅಷ್ಟೇ. ಬಟ್ ಇದು ನನಗೆ ಬಹಳ ಇಷ್ಟವಾಯಿತು. ಈ ಸೀರಿಯಲ್ ಏನಾಯ್ತಂದರೆ, ಸೀರಿಯಲ್ ಅನುವಾದ ಆಯಿತು, ಎಲ್ಲ ರೆಡಿ ಆಯಿತು. ವಿ ಕಾರಂತ್ ಅವರು, ಪ್ರಸನ್ನ ಅವರು ಸೇರಿ ಒಂದು ಪೈಲಟ್ ಎಪಿಸೋಡ್ ಕೂಡ ಮಾಡಿದರು. ಆದರೆ ಮುಂದೆ ಏನು ಮಾಡಲಿಕ್ಕೆ ದುಡ್ಡು ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಅದು ಮುಂದೆ ಹೋಗಲೇ ಇಲ್ಲ. ಬಟ್ ನನಗೆ ಬಹಳ ಸಹಾಯವಾಯಿತು. ಒಂದು, ಶಿವಪ್ರಕಾಶ್ಗೆ ಮತ್ತು ನನಗೆ ಒಳ್ಳೆ ಚೆನ್ನಾಗಿ ಪರಿಚಯವಾಯಿತು, ಮೈತ್ರಿ ಶುರುವಾಯಿತು. ಮತ್ತು ವಚನ ಸಾಹಿತ್ಯ ಮತ್ತು ನಂದು ಒಂದು ಲೈಫ್ ಲಾಂಗ್ ಲವ್ ಅಫೇರ್ ಕೂಡ ಅಲ್ಲಿ ಶುರುವಾಯಿತು. ಅದು ನನಗೆ ಎರಡೂ ರೀತಿಯಿಂದ ಸಹಾಯವಾಯಿತು. 2021ವರೆಗೆ ಆವಾಗ ನಾನು ಮತ್ತೆ ಶಿವಪ್ರಕಾಶ್ ಅವ್ರದ್ದು ಕೆಲವು ಕವನಗಳು ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡಿ, ಅದು ಕೆಲವು ಪತ್ರಿಕೆಗಳು ಪ್ರಕಟಣವಾಗಿತ್ತು. ನಂತರ ಒಂದು ಪುಸ್ತಕ ಕೂಡ ಬಂದಿತ್ತು ಹಿಂದಿಯಲ್ಲಿ ಅವ್ರದ್ದು ಕವನಗಳು. ಮತ್ತು ಇನ್ನೊಂದು ಅವ್ರದ್ದು ನಾಟಕ ಮಾತೃಕೆ, ಬಹುಶಃ ಒಂದು ನಾಟಕ ಇತ್ತು, ಮಾತೃಕೆ ಅಂತ ನಾಟಕ ಇತ್ತು, ಮಹಾಚೈತ್ರ ಅಲ್ಲ, ಇನ್ನೊಂದು ಶಿಲ್ಪದ್ಗಾರಂ ಬಗ್ಗೆ ಒಂದು ನಾಟಕ ಬರೆದಿದ್ರಲ್ಲ ಅವರು, ಮಾಧವಿ ಅಲ್ಲ, ಬೇರೆ ಏನು ಎನಿವೆ ಅದು ಕೂಡ ಹಿಂದಿಯಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಆಗಿದೆ. 2021ವರೆಗೆ ನನ್ನ ತಿಳಿದ ಮಟ್ಟಿಗೆ ಅವರದ್ದು 12 ಕಾವ್ಯ ಸಂಕಲನಗಳು. ಮಲರೇಪ ಮೊದಲನೇ 1977ನಲ್ಲಿ, ಯಾವ ಶಹರು ಯಾವ ಬೆಳಕು 2021ನಲ್ಲಿ, ಮತ್ತು 4 ಕಾವ್ಯಾನುವಾದ ಮಾಡಿದ್ದಾರೆ ಅವರು ಪುಸ್ತಕಗಳು. 13 ನಾಟಕಗಳು 1985ನಲ್ಲಿ ಮಹಾಚೈತ್ರ, ಮತ್ತು 2021ನಲ್ಲಿ ಮಹಾವಸ್ತಕಾಭಿಷೇಕ್ ರಿಹರ್ಸಲ್. ಅದು ನಾನು ಓದಲಿಲ್ಲ, ಬಟ್ ಕೆಲವು ನಾಟಕಗಳನ್ನು ನೋಡಿದ್ದೇನೆ ನಾನು. ಮಹಾಚೈತ್ರ ನೋಡಿದ್ದೇನೆ, ಮತ್ತು ಮಂಟೇಸ್ವಾಮಿ ಕಥಾಪ್ರಸಂಗ್, ಮಾದರಿ ಮಾದಯ್ಯ ಬಗರ ನಾನು ಕೆಲವು ನೋಡಿದ್ದೇನೆ, ಮಾತಾಡಿದ್ದೇನೆ. ಮತ್ತು 3 ನಾಟಕಗಳ ರೂಪಾಂತರ ಕೂಡ ಮಾಡಿದ್ದಾರೆ, ಲೋರ್ಕಾ ಕೂಡ ಸೇರಿ. ಮತ್ತು 10 ಪುಸ್ತಕಗಳು ಇಂಗ್ಲೀಷ್ನಲ್ಲಿ ಕೂಡ ಅವ್ರದ್ದು ಬಂದಿದೆ 2021ವರೆಗೆ. ನಂತರ ಏನಾಗಿದೆ ಅದು ಮಾಹಿತಿ ನನ್ನ ಹತ್ರ ಇಲ್ಲ, ಬಟ್ ಅಷ್ಟುವರೆಗೆ ಆಂಗ್ಲ ಭಾಷೆಯಲ್ಲಿ ಪುಸ್ತಕವರು ಬರೆದಿದ್ದಾರೆ. ಅದರಲ್ಲಿ ನಾನು ಗುರು ಮತ್ತು ಎವ್ರಿ ಡೇ ಯೋಗಿ
ಈ 2 ಪುಸ್ತಕ ಕೂಡ ನಾನು ಓದಿದ್ದೇನೆ. ಮತ್ತು ಇದು ಭಾಳ ವೆರಿ ಸ್ಪಿರಿಚುವಲ್ ಆ್ಯಂಡ್ ವೆರಿ ಡೀಪ್ ಬುಕ್ಸ್. ಈ ಥರ ನೋಡಿದರೆ ನಾಟಕಗಳಿವೆ, ಕಾವ್ಯ ಇದೆ, ಕಾವ್ಯಾನುವಾದ ಇದೆ, ನಾಟಕ ಅನುವಾದ ಇದೆ, ಗದ್ಯ ಇದೆ, ಪದ್ಯ ಎಲ್ಲ ಸೇರಿದ ನೋಡಿದರೆ ಶಿವಪ್ರಕಾಶ್ ಅವರದ್ದು ಸಾಹಿತ್ಯ ಲೋಕ ಬಹಳ ವಿಶಾಲವಾದ. ಅದರಲ್ಲಿ ಸಾಕಷ್ಟು ವೈವಿಧ್ಯತೆ ನೋಡಿದರೆ. ಕವಿ ಹೆಚ್ಚಾಗಿ ನನಗೆ ಪರಿಚಯವಾಯಿತು ಅವರ ಕಾವ್ಯ ಮೂಲಕ. ಮತ್ತೆ ಆ ಕಾವ್ಯ ಮೂಲಕ ನೋಡಿದರೆ ವಿಶೇಷವಾಗಿ ಮತ್ತೆ ಚೆನ್ನಾಗಿ ನನಗೆ ಪರಿಚಯ, ವೈಯಕ್ತಿಕ ಸಂವಾದಗಳು ಬಹಳ, ಅದೆಲ್ಲ ನೋಡಿದರೆ ಅವರದ್ದು ಸಾಹಿತ್ಯ ಲೋಕ ಒಂದು ವಿಲಕ್ಷಣವಾದ ಸಾಹಿತ್ಯ ಲೋಕ ಇದೆ. ವಿಶೇಷವಾಗಿ ಅವರ ಕವಿತೆಗಳಲ್ಲಿ ಒಂದು ಬ್ರಹ್ಮಾಂಡೀಯ ಬಿಂಬಗಳು ಮತ್ತು ವಿಸ್ತಾರ ಇದೆ, ಒಂದು ವೈಶ್ವಿಕ ಚೇತನೆ ಇದೆ, ಮಹತ್ತರವಾದ ಒಂದು ಕಲ್ಪನೆ ಇದೆ, ಮತ್ತು ಅಸಾಧಾರಣವಾದ ಪ್ರವಾಹ, ತೀವ್ರತೆ ಮತ್ತು ಊರ್ಜೆ, ಅದೆಲ್ಲ ನಾನು ಖುದ್ದಾಗಿ ನೋಡ್ತೇನೆ. ಕೆಲವು ಕವನಗಳು ಅದು ಓದುವಾಗ ಕನ್ನಡದಲ್ಲಿ ಅಥವಾ ಅನುವಾದದಲ್ಲಿ ಓದುವಾಗ ಹೇಗೆ ಅನ್ಸುತ್ತೆ, ದಿ ಪೋಯಿಟ್ರಿ ದಿ ಪೋಯಿಮ್ ಈಸ್ ಪೊಜೆಸ್ಡ್ ಬೈ ಪೋಯಿಟ್ರಿ. ಅಂದರೆ ಆ ಕವನವನ್ನು ಕಾವ್ಯ ಹಿಡಿದಿದೆ ಅಥವಾ ಕಾವ್ಯವನ್ನು ಈ ಕವನ ಹಿಡಿದಿದೆ, ಆ ಥರ ಅನಿಸುತ್ತೆ. ದ್ಯಾಟ್ ಈಸ್ ದಿ ಫ್ಲೋ, ದ್ಯಾಟ್ ಈಸ್ ದಿ ಪ್ರವಾಹ ಅದರಲ್ಲಿ, ಮತ್ತು ಊರ್ಜೆ ಅದರಲ್ಲಿ ಇರುತ್ತೆ. ಅದರಲ್ಲಿ ನೋಡಿ, ಕತ್ತಲೆ ಕಾಶ್ಮೀರು, ಬಗ್ದಾದ್ ಒಂದು ಪ್ರಾರ್ಥನೆ, ನದಿ ಏನು ಇದು ಒಂದಿದೆ, ನದಿಯ ನಾಡಿನಲ್ಲಿ ಅದೊಂದಿದೆ, ಮತ್ತೆ ನೀವು ಹುಟ್ಟುವುದು. ಈ ಕವನಗಳನ್ನು ಓದಿದರೆ ನಾನು ಏನು ಹೇಳ್ತಾ ಇದ್ದೇನೆ ಅದು ಅಲ್ಲಿ ನಾವು ಕಾಣ್ಬೋದು. ನಾವು ಪ್ರಾಣಶಕ್ತಿ ದೇವಿ, ಆ ಕವನ ನನಗೆ ಬಹಳ ಇಷ್ಟವಾಗಿತ್ತು. ಮತ್ತು ಸಮ್ ಆಫ್ ದೀಸ್ ಪೋಯಮ್ಸ್ ಐ ಮಸ್ಟ್ ಸೇ ಒಂದು ಲೈಫ್ ಲಾಂಗ್ ಎಫೆಕ್ಟ್ ನನ್ನ ಮೇಲೆ ಈ ಕವನಗಳ ಮೂಲಕ ಬಂದಿತ್ತು. ಅದು ಇನ್ನೂ ಕೂಡ ಅದು ಇದೆ. ತಮ್ಮ ಇಡೀ ಸಾಹಿತ್ಯ ಮೂಲಕ ನನ್ನ ತೆಗೆದ ಮಟ್ಟಿಗೆ ಶಿವಪ್ರಕಾಶರು ಪ್ರಪಂಚದ ಅಥವಾ ಇಡೀ ಮಾನವೀಯ ಸ್ಥಿತಿಗಳು, ಪರಿಸ್ಥಿತಿಗಳು ಬಗ್ಗೆ ಒಂದು ತೀವ್ರ ಮತ್ತು ತೀಕ್ಷ್ಣ, ಸೂಕ್ಷ್ಮವಾದ ಅನ್ವೀಕ್ಷಣೆ ಮಾಡ್ತಾರೆ. ಅದರಲ್ಲಿ ಧನಾತ್ಮಕ ಕೂಡ ನೋಡ್ತಾರೆ ಮತ್ತು ನಕಾರಾತ್ಮಕ ನೋಡ್ತಾರೆ. ಏನು ಕಂಡು ಬರುತ್ತೆ ಅದು ತಮ್ಮ ಕಾವ್ಯ ಮೂಲಕ ಅಥವಾ ತಮ್ಮ ಬರವಣಿಗೆ ಮೂಲಕ ಅವರು ಹೊರತರ್ತಾರೆ. ಆಧುನಿಕ ಮಾನವದ ದಿಗ್ಭ್ರಮತೆ, ಫಾರ್ ಎಕ್ಸಾಂಪಲ್, ಅವರು ನದಿಯ ನಾಡಿಯಲ್ಲಿ ಕವನದಲ್ಲಿ ದಾರಿಗಳ ಆಟ ಅಂತ ಒಂದು ಶಬ್ದ ಎರಡು ಶಬ್ದ ಉಪಯೋಗಿಸ್ತಾರೆ. ದಾರಿಗಳ ಆಟ, ಈ ಕಡೆನೂ ಹೋಗ್ಬೋದು, ಆ ಕಡೆನೂ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು, ಮೇಲ್ಗಡೆನೂ ಹೋಗ್ಬೋದು. ಅದು ಈ ಥರ ದಾರಿಗಳ ಆಟ, ದಿಗ್ಭ್ರಮತೆ ಸಾಕಷ್ಟು ನಮ್ಮ ಇವತ್ತು ಕಂಡುಬರುತ್ತೆ. ಅಸ್ತವ್ಯಸ್ತತೆ ಇದೆ, ಕನ್ಫ್ಯೂಷನ್ ಇದೆ. ಬಟ್ ಎಲ್ಲ ಕನ್ಫ್ಯೂಷನ್ ಮಧ್ಯೆ ನೆಮ್ಮದಿಯ ಒಂದು ಕಿರಣವನ್ನು ನೋಡುವ ಅತ್ಯಂತ ತೀವ್ರ ಮತ್ತು ಪ್ರಾಮಾಣಿಕ ಹುಡುಕಾಟ ನನಗೆ ಇವ್ರ ಸಾಹಿತ್ಯದಲ್ಲಿ ಕಂಡುಬರುತ್ತೆ. ಶಿವಪ್ರಕಾಶ್ ಒಂದು ಕಡೆ ಹೇಳ್ತಾರೆ, ಕರುಣೆಯ ವರುಣನ ವರ್ಷಕ್ಕೋಸ್ಕರ ಕಾಯ್ತಾ ಇದ್ದಾರೆ ಕವಿ. ಒಂದು ಕವಿತೆ ಒಂದು 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 ಸಾಲಿದೆ, ಕೊಲೆಗಾರನ ಕಣ್ಣುಗಳಿಂದ ಕರುಣೆಯ ಧಾರೆ ಹೊರಬರಬೇಕು. ದಟ್ ಈಸ್ ದಿ ಆಡಿಸಿಟಿ ಆಫ್ ದಿ ಹೋಪ್ ಆ್ಯಂಡ್ ವಿಶ್ ಆಫ್ ದಿ ಪೋಯಿಟ್. ಕೊಲೆಗಾರನ ಕಣ್ಣುಗಳಿಂದ ಕರುಣೆಯ ಧಾರೆ ಹೊರಬರಬೇಕು. ದಟ್ ಈಸ್ ದಿ ಹೋಪ್ ಇನ್ ದಿಸ್
in this contemporary world where value systems are collapsing very fast, very fast. ನಾನು ತಿಳಿದ ಮಟ್ಟಿಗೆ ಶಿವಪ್ರಕಾಶ್ ಅವರಿಗೆ ಪಾಶ್ಚಾತ್ಯ ದರ್ಶನ್, ಪಾಶ್ಚಾತ್ಯ ಸಾಹಿತ್ಯಿಕ ಪರಂಪರೆ, ಸೌಂದರ್ಯಶಾಸ್ತ್ರ ಇತ್ಯಾದಿ ಚೆನ್ನಾಗಿ ಗೊತ್ತಿದೆ. Actually, among my friends, nobody can explain the Western thought, even contemporary thought, as clearly and as well as ಶಿವಪ್ರಕಾಶ್. ಚೆನ್ನಾಗಿ ಗೊತ್ತಿದೆ. ಆದರೆ ಅವರು ಈಸ್ ಫರ್ಮ್ಲಿ ರೂಟೆಡ್ ಇನ್ ಭಾರತೀಯ ಪರಂಪರೆ ಮತ್ತು ಕನ್ನಡ ಸಾಹಿತ್ಯ ಪರಂಪರೆ, ಕನ್ನಡ ದರ್ಶನ ಪರಂಪರೆಯಲ್ಲಿ ಈಸ್ ರೂಟೆಡ್ ಇನ್ ದ್ಯಾಟ್. ಆ್ಯಸ್ ವಿ ಹ್ಯಾವ್ ಸೀನ್ ದಟ್ ಅವರು ವಾಕ್ವಿನ್ಯಾಸ, ಶಬ್ದ ವಿನ್ಯಾಸ, ಅವರು ವಿಷಯಗಳು ಏನು ಉಪಯೋಗಿಸ್ತಾರೆ ನಮ್ಮ ಕವಿತೆಯಲ್ಲಿ ಅಥವಾ ನಾಟಕಗಳಲ್ಲಿ, ಅದು ನೋಡಿದರೆ ಈಸ್ ಡೀಪ್ಲಿ ರೂಟೆಡ್ ಇನ್ ಹಿಸ್ ಓನ್ ಟ್ರೆಡಿಷನ್. ಆ್ಯಂಡ್ ಅನ್ವರ್ ಅವರು ಹೇಳಿದ ಹಾಗೆ ಅವರು ಸಾಹಿತ್ಯ ಲೋಕದಲ್ಲಿ ಎರಡೂ ಇದೆ. ದೇರ್ ಈಸ್ ಎ ಡೌನ್ ಥ್ರೋಡನ್ ಬಗ್ಗೆ ಕಳಕಳಿ ಇದೆ, ಬಹಳ ಪ್ರಾಮಾಣಿಕ ಕಳಕಳಿ ಇದೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ he is not afraid of inquiring the deeper truths behind the seen world. ನಾವು ಏನು ಪ್ರಪಂಚ ನಮ್ಗೆ ಕಂಡು ಬರುತ್ತೆ, ಅದರ ಹಿಂದೆ ಏನಿದೆ ಅಥವಾ ಅದಕ್ಕೆ ಮೇಲೆ ಏನಿದೆ ಅದು ನೋಡಲಿಕ್ಕೆ ಕೂಡ ಶಿವಪ್ರಕಾಶ್ ತಮ್ಮ ಕವನ ಮೂಲಕ, ತಮ್ಮ ಬೇರೆ ಬರವಣಿಗೆ ಮೂಲಕ ಪ್ರಯತ್ನ ಪಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಸಾಕಷ್ಟು ಮಾನ್ಯತೆ ಸಿಕ್ಕಿದೆ. ಭಾರತೀಯ ಬೇರೆ ಬೇರೆ ಭಾಷೆಗಳಲ್ಲಿ ಅನ್ವರ್ ಅವರು ಹೇಳಿದಾಗೆ ಐ ಥಿಂಕ್ ಅವ್ರಿಗೆ ಬಹಳ ಚೆನ್ನಾಗಿ ಪರಿಚಯ ಇತ್ತು. ಅವರು ಬಾಂಗ್ಲಾ ಭಾಷಾ ಇರಲಿ, ಹಿಂದಿ ಇರಲಿ, ಮಲಯಾಳಂ ಇರಲಿ, ಗುಜರಾತಿ ಇರಲಿ, ಮರಾಠಿ ಇರಲಿ, ಎಲ್ಲ ಭಾಷೆಗಳಲ್ಲಿ ದಿ ಫ್ರಂಟ್ ರ್ಯಾಂಕಿಂಗ್ ಅಗ್ರಗಣ್ಯ ಸಾಹಿತಿಗಳ ಜೊತೆಗೆ ಅವರದು ಪರ್ಸನಲ್ ರಿಲೇಷನ್ಶಿಪ್ ಇತ್ತು ಮತ್ತು ಅವರು ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿದ್ರು. ಅವರು ಬಹುಶಃ 1977 ಮಿಲರೇಪ ಮೊದಲನೇ ಸರಿ ಬಂದಿತ್ತಲ್ಲ, ಅಲ್ಲಿಂದ ನೋಡಿದರೆ 40ಕ್ಕಿಂತ ಜಾಸ್ತಿ 45 ವರ್ಷಗಳಿಂದ ಸಾಹಿತ್ಯ ರಚನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಬಹುಶಃ ಸುಮಾರು 2 ಪೀಳಿಗೆಗಳಿಗೆ ಅವರು ಪ್ರೇರಣಾಸ್ರೋತವಾಗಿದ್ದಾರೆ ಅಂತ ನನಗೆ ಗೊತ್ತು. ಬಿಕಾಸ್ ಐ ನೋ ಪರ್ಸನಲಿ ಸಾಕಷ್ಟು ಯಂಗ್ ಪೋಯಿಟ್ಸ್ ಕನ್ನಡನಲ್ಲಿ ಅವರು ಶಿವಪ್ರಕಾಶ್ ಕಡೆ ನೋಡ್ತಾರೆ ಮಾರ್ಗದರ್ಶನಕ್ಕಾಗಿ ಆಗಲಿ. ಕವಿತೆಯ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಅಂದರೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಇಲ್ಲ, ಅಥವಾ ಒಂದು ಕಾಪಿ ಮಾಡಿ ಆ ಥರ ಇಲ್ಲ. ಎಲ್ಲಿ ಒಂದು ಸೂಕ್ಷ್ಮ ಒಂದು ಮಾತು ಹೇಳಿದರೇನೆ ನಮಗೆ ಮಾರ್ಗದರ್ಶನ ಆಗ್ತದೆ, ಅದು ಅವರು ಮಾಡ್ಕೊಂಡು ಬಂದಿದ್ದಾರೆ. ಪ್ರೇರಣೆ ಸೋತಿದ್ದಾರೆ, ಸ್ಫೂರ್ತಿ ಕೊಟ್ಟಿದ್ದಾರೆ, ಊರ್ಜಾ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಇನ್ನೂ ಮಾಡ್ತಾ ಇದ್ದಾರೆ. ನಾನು ಒಂದೇ ವಾಕಿನಲ್ಲಿ ಹೇಳಬೇಕಾದರೆ, ಈ ಹಕ್ಕಿ ಶಿವಪ್ರಕಾಶ್ ಎಂಬ ಈ ಹಕ್ಕಿ ನಮ್ಮ ಸಾಹಿತ್ಯ ಮಹದಾಕಾಶದಲ್ಲಿ ಬಹಳ ಉಚ್ಚ ಮಟ್ಟದಲ್ಲಿ ಹಾರಿದೆ ಈ ಹಕ್ಕಿ. ಮತ್ತು ಅವರಿಗೆ ಇನ್ನೂ ಒಳ್ಳೆಯ ಸ್ವಾಸ್ಥ್ಯ ಸಿಗಲಿ, ಇನ್ನೂ ನಮಗೆ ಹೆಚ್ಚಾಗಿ ತಮ್ಮ ಸಾಹಿತ್ಯ ನಮಗೆ ಸಿಕ್ಕಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನನಗೆ ಶಿವಪ್ರಕಾಶ್ ವಿಶೇಷವಾಗಿ ಕಾವ್ಯ ಬಗ್ಗೆ ಚೆನ್ನಾಗಿ ಮಾತಾಡಬೇಕು ಅಂತ ನನಗೆ ಆಸೆ ಇದೆ. ಆದರೆ ನನ್ನ ಹತ್ರ ಭಾಷೆ ಇಲ್ಲ. ಕನ್ನಡದಲ್ಲಿ ನಾನು ಏನು ಹೇಳಬೇಕು, ಶಿವಪ್ರಕಾಶ್ ಕವನ ಬಗ್ಗೆ, ಕಾವ್ಯ ಬಗ್ಗೆ ನಾನು ಏನು ಹೇಳಬೇಕು, ನನಗೆ ಸರಿಯಾಗಿ ಕನ್ನಡದಲ್ಲಿ ಹೇಳಲಿಕ್ಕೆ ಆಗಲ್ಲ. ಐ ಹೋಪ್ ಸಮ್ ಟೈಮ್ ಐ ವಿಲ್ ಗೆಟ್ ಎ ಚಾನ್ಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಆರ್ ಹಿಂದಿ ಅಬೌಟ್ ದಿ ಪೋಯಿಟ್ರಿ ಆಫ್ ಶಿವಪ್ರಕಾಶ್. ಎನಿವೆ, ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ರೇವಣ್ಣ ಅವರು, ತುಂಬ ಧನ್ಯವಾದಗಳು. ತಮಗೆ ಕೂಡ ಎಲ್ಲರಿಗೆ ವಂದನೆಗಳು. ನಮಸ್ಕಾರ.